ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಇದೀಗ ರಾಜ್ಯ ಸರ್ಕಾರದಿಂದ ಅದರಲ್ಲಿ ಕೂಡ ಆಹಾರ ಇಲಾಖೆಯಿಂದ ಗುಡ್ ನ್ಯೂಸ್ ಬಂದಿರುವಂಥದ್ದು. ಹೌದು, BPL ಮತ್ತು APL ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಈಗಾಗಲೇ ಕಳೆದ 6 ತಿಂಗಳು 1 ವರ್ಷದ ಹಿಂದೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ, BPL ರೇಷನ್ ಕಾರ್ಡ್ಗೆ, APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, ಸೊ ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ಜೊತೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಲಾಸ್ಟ್ ವಿಡಿಯೋದಲ್ಲಿ ತುಂಬ ಮಂದಿ ಕೂಡ ಕಮೆಂಟ್ ಮಾಡಿದ್ರಿ. ಸೊ 6 ತಿಂಗಳ ಹಿಂದೆ ಅರ್ಜಿ ಸಲ್ಲಿಸಿದ್ದೀವಿ ಹೊಸ ರೇಷನ್ ಕಾರ್ಡ್ಗೆ, ಬಟ್ ಅದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದರೆ ರಿಜೆಕ್ಟ್ ಕೂಡ ಆಗಿಲ್ಲ, ಪೆಂಡಿಂಗ್ ಸ್ಟೇಟಸಲ್ಲಿದೆ. ಬಟ್ ಇನ್ನೂ ಹೊಸ ರೇಷನ್ ಕಾರ್ಡ್ ಬಿಡುಗಡೆ ಆಗಿಲ್ಲ, ಕೈಗೆ ಸಿಕ್ಕಿಲ್ಲ ಅಂತ ತುಂಬ ಮಂದಿ ಕಮೆಂಟ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಒಂದು ಅಪ್ಡೇಟ್ ಮಾಹಿತಿ ನೀಡಿದೆ. ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ ಅವರಿಗೆ ವಿತರಣೆ ಯಾಕೆ ಆಗಿಲ್ಲ, ಜೊತೆಗೆ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಬಂದಿರುವಂಥದ್ದು ಆಹಾರ ಇಲಾಖೆಯಿಂದ. ಜೊತೆಗೆ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅವರ ಜೊತೆಗೆ ತಿದ್ದುಪಡಿ ಅರ್ಜಿ ಯಾರೆಲ್ಲ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಎಲ್ಲರಿಗೂ ಒಂದು ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಅರ್ಜಿ ದಿನಾಂಕ ಪ್ರಕಟ ಆಗಿರುವಂಥದ್ದು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗಾಗಿ ಕೊನೆ ತನಕ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ, ಜೊತೆಗೆ ಇದು ಏನಿದು ಅಪ್ಡೇಟು ಇದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿಯಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ನೀವೊಂದು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಸ್ನೇಹಿತರೆ, ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅಥವಾ APL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಎಸ್ ಹೌದು ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಹೆಸರನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದೀಗ ನಿಮಗೆ ಗೊತ್ತಿರುವಾಗ ಇದೀಗ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಮಾಹಿತಿ ಬಂದಿರುವಂಥದ್ದು. ಹೌದು, ಜೂನ್ 8ನೇ ತಾರೀಕು ಅಥವಾ 8ನೇ ತಾರೀಕು ನಂತರ ಕರ್ನಾಟಕ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿ ಪ್ರಾರಂಭ ಆಗುತ್ತಂತ ಒಂದು ಮಾಹಿತಿ ಬಂದಿರುವಂಥದ್ದು. ಬಟ್ 8ನೇ ತಾರೀಕು ನಂತರನೂ ಕೂಡ ಇವಾಗ ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ ಅರ್ಜಿ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ಬಂದಿರುವಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿದ್ದಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಒಂದು 5 ಗ್ಯಾರಂಟಿ ಯೋಜನೆ ಜಾರಿ ತಂತು ಅದರ ನಂತರ ಈ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಒಂದು ಭಾರಿ ಡಿಮ್ಯಾಂಡ್ ಬಂದಿರುವಂಥದ್ದು. ನಿಮಗೆ ಗೊತ್ತಿದ್ದಾಗಲೇ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಈ ರೀತಿಯಂಥ ಹಲವಾರು ಉಪಯುಕ್ತ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ರೇಷನ್ ಕಾರ್ಡ್ ಕಡ್ಡಾಯ ಅಂತ ಆಗಿದೆ. ಹಾಗಾಗಿ ಇವಾಗ ಯಾರೆಲ್ಲ ರೇಷನ್ ಕಾರ್ಡ್ ಅಗತ್ಯ ಇಲ್ಲ ಅಂದ್ಕೊಂಡಿದ್ದರು ಅವರೆಲ್ಲರೂ ಕೂಡ ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಇಂಪ್ಯಾಕ್ಟ್ ಮಾಡಿರುವಂಥ ಯೋಜನೆ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅರ್ಜಿ ಸಲ್ಲಿಸಬೇಕಂದ್ರೆ ರೇಷನ್ ಕಾರ್ಡ್ನಲ್ಲಿ ಕೆಲವೊಂದು ತಿದ್ದುಪಡಿ ಆಗಬೇಕಾಗಿರುತ್ತೆ, ಕೆಲವೊಬ್ಬರ ಹೆಸರು ತೆಗೆದುಹಾಕಬೇಕಿರುತ್ತೆ. ಇಂಥ ಸಂದರ್ಭದಲ್ಲಿ ತಿದ್ದುಪಡಿ ಅರ್ಜಿ ಕೂಡ ಕಾಯ್ತಿರುವಂಥದ್ದು. ಸ್ನೇಹಿತರೆ, ನಾರ್ಮಲ್ ಆಗಿ ಜೂನ್ 8ನೇ ತಾರೀಕಿಗೆ ಕರ್ನಾಟಕದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣದಿಂದ ಆಗಿಲ್ಲ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈಗ ಬಂದಿರುವಂಥ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ಕಳೆದ 6 ತಿಂಗಳು 1 ವರ್ಷದಿಂದ ಯಾರೆಲ್ಲ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, ಸೊ ಅಂಥವ್ರು ತುಂಬ ಮಂದಿ ಕಮೆಂಟ್ ಕೂಡ ನನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದ್ರಿ. ಸೊ 6 ತಿಂಗಳಾಯಿತು, 1 ವರ್ಷ ಆಯಿತು, 1.5 ವರ್ಷ ಆಯಿತು ಅರ್ಜಿ ಸಲ್ಲಿಸಿ, ಬಟ್ ಅದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ ಅಂತ. ಸೊ ಇದ್ರ ಬಗ್ಗೆ ಇದೀಗ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರು ಒಬ್ಬರು ಒಂದು ಅಪ್ಡೇಟ್ ಮಾಹಿತಿಯನ್ನು ನೀಡಿರುವಂಥದ್ದು. ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ಯಾರೆಲ್ಲ ಅಂದರೆ ಕಳೆದ ಒಂದು 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷದ ಹಿಂದೆ ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ರಿ, BPL ರೇಷನ್ ಕಾರ್ಡ್ ಇರ್ಬೋದು, APL ರೇಷನ್ ಕಾರ್ಡ್ ಇರ್ಬೋದು, ಸೊ ಅಂಥವರ ಅರ್ಜಿ ಈಗವಾಗ ಪರಿಶೀಲನೆ ಕಾರ್ಯ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗಿದೆ. ಹಾಗಾಗಿ ಈ ತಿಂಗಳ ಒಳಗೆ ಅಂದರೆ ಜೂನ್ ತಿಂಗಳ 30ರ ಒಳಗೆ ಅವರಿಗೆ ಮೊದಲೇ ಹಂತದಲ್ಲಿ ಅಂದರೆ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರ ಎಲ್ಲರ ಹೊಸ ರೇಷನ್ ಕಾರ್ಡ್ ವಿತರಣೆ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಒಂದು ಸಚಿವರು ಅಧಿಕೃತ ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ ಜೂನ್ 30ರ ಒಳಗೆ ಎಲ್ಲರಿಗೂ ಕೂಡ ಈಗಾಗಲೇ ಬಂದಿರುವಂಥ ಅರ್ಜಿಯನ್ನು ಒಮ್ಮೆ ವಿಲೇವಾರಿ ಮಾಡಬೇಕು. ಆ ನಂತರ ನಾವು ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಿ, ಅಂದರೆ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಅವರು ಅಪ್ಡೇಟ್ ಮಾಹಿತಿ ನೀಡಿರುವಂಥದ್ದು. ಅದೇ ರೀತಿ ಮೊನ್ನೆ ಮೇ ತಿಂಗಳು 21ನೇ ತಾರೀಕಿಗೆ ಏನು ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಏನೋ ಒಂದು ಎಮರ್ಜೆನ್ಸಿ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ ಸರ್ಕಾರ. ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ 700ಕ್ಕಿಂತ ಹೆಚ್ಚು ಹೊಸ ರೇಷನ್ ಕಾರ್ಡ್ ಮೊನ್ನೆ ಆಸ್ಪತ್ರೆಯ ತುರ್ತು ಪರಿಸ್ಥಿತಿ ಕಾರಣದಿಂದ ವಿಲೇವಾರಿ ಮಾಡಿದ್ದೀವಿ ಅಂತ ಅವರು ತಿಳಿಸಿರುವಂಥದ್ದು. ಇವಾಗ ನೀವು ಕೇಳ್ಬೋದು, ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿ ಯಾವಾಗ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ನೀವು ಕೇಳ್ಬೋದು. ಜೂನ್ ತಿಂಗಳ 2ನೇ ವಾರ ಇಲ್ಲಾಂದರೆ 3ನೇ ವಾರದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ದಿನಾಂಕ ಬಿಡುಗಡೆ ಆಗೋ ಸಂಭವ ಇದೆ, ಅಂದರೆ ಪ್ರಾರಂಭ ಆಗ್ಬೋದು. ಅದರ ಒಳಗೆ ನೀವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಇವಾಗಲೇ ಬಂದಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಒಮ್ಮೆ ರೇಷನ್ ಕಾರ್ಡ್ನ ವಿತರಣೆ ಮಾಡಬೇಕು. ತದನಂತರ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರ ಆಗುತ್ತೆ ಅಂತ ಇದೀಗ ಮಾಹಿತಿ ಬಂದಿರುವಂಥದ್ದು. ಸ್ನೇಹಿತರೆ, ಹಾಗಾಗಿ ನೀವು ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ನೀವು ಜೂನ್ ತಿಂಗಳ ಒಳಗಡೆ ಜೂನ್ ತಿಂಗಳಿನಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಬೇಕಾಗುವಂಥ ಅಗತ್ಯ ದಾಖಲೆಗಳನ್ನ ನೀವು ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗಿರ್ಬೋದು, ಮನೆಯವರಿಗಿರ್ಬೋದು, ಎಲ್ಲರಿಗೂ ಈ ಮಾಹಿತಿ